ಹಲೋ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೈಗ್ರಾಮ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನೀವು ನನ್ನ ವಿಡಿಯೋಗಳನ್ನ ಬಹಳ ಜನ ನೋಡ್ತಾ ಇರ್ತಾರೆ. ನೀವು ಯಾವ ಡಿಸ್ಟಿಕ್ ಇಂದ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ನನಗೆ ಏನ್ ಮೇನ್ ಕ್ಯೂರಿಯಾಸಿಟಿ ಅಂದ್ರೆ ನೀವು ಯಾವ ಡಿಸ್ಟಿಕ್ ಇಂದ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ. ಓಕೆ, ಮತ್ತೆ ನೀವು ಫ್ರೆಂಡ್ಸಿಗೂ ಸಹಿತ ಈ ವಿಡಿಯೋವನ್ನ ಶೇರ್ ಮಾಡಿ, ಎಲ್ರಿಗೂ ಸಹಿತ ಹೆಲ್ಪ್ ಆಗಲಿ. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, 2023-24 ಆನ್ಯುವಲ್ ಎಕ್ಸಾಮ್ ಏನ್ ಬರುತ್ತಲ್ಲ, ಅದರಲ್ಲಿ 13 ಮಾರ್ಕ್ಸ್ ನಿಮ್ ಡೈಗ್ರಾಮಿಗೆ ಬರುತ್ತೆ. ಅದು ಚಾಪ್ಟರ್ ಯಾವ ಗೊತ್ತಾ? ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್ 3 ಮಾರ್ಕ್ಸ್ ಇನ್ ಡೈಗ್ರಾಮು. ಎರಡನೇ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಬಂದ್ಬಿಟ್ಟು 5 ಮಾರ್ಕ್ಸ್. ಚಾಪ್ಟರ್ 7 ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ 5 ಮಾರ್ಕ್ಸ್. ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನೋಡಿದ ತಕ್ಷಣ ನಿಮಗೆ ಅನಿಸ್ತಿರ್ಬಹುದು, ಒಂದೇದು ಯಾವ್ದು ಹೇಳಿ? ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್. ಇದು ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 3 ಮಾರ್ಕ್ಸ್ ಡೈಗ್ರಾಮ್. ಹಾಗಾದ್ರೆ ಈ ಚಾಪ್ಟರ್ಸ್ ಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಗಳಾದ್ರೂ ಯಾವುದು, ಮತ್ತೆ 3 ಮಾರ್ಕ್ಸಿಗೆ ಯಾವ ಡೈಗ್ರಾಮ್ಸ್ ಗಳನ್ನ ಕೇಳಬಹುದು? ನೋಡಿ, ಯಾವ ಡೈಗ್ರಾಮ್ಸ್ 3 ಮಾರ್ಕ್ಸಿಗೆ ಕೇಳ್ತಾರೆ ಅಂತಂದ್ರೆ, ಸೊ ಇದು ದ ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಈವನ್ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಅಲ್ಲಿ ಬರಲ್ಲ. ಬಟ್ ಸೆಂಟ್ರಲ್ ಡೋಗ್ಮಾ ಏನಿದೆಯಲ್ಲ, ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸೆಂಟ್ರಲ್ ಡೋಗ್ಮಾ, ಈ ಒಂದು ಡೈಗ್ರಾಮ್ ಅನ್ನ ಕೇಳಬಹುದು 3 ಮಾರ್ಕ್ಸಿಗೆ. ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಅನ್ನ ಕೇಳಬಹುದು. ಅದೇ ರೀತಿಯಾಗಿ ನೀವು ನೋಡೋದಾದ್ರೆ ಈ ಡೈಗ್ರಾಮ್ ಕೇಳೋಕ್ ಚಾನ್ಸೇ ಇಲ್ಲ. 5 ಮಾರ್ಕ್ಸ್ ರಿಲೇಟೆಡ್ ಡೈಗ್ರಾಮ್ಸ್ ಗಳದು. ಮಿಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಡೈಗ್ರಾಮ್ಸ್ ಸಹಿತ ಬರಲ್ಲ. ಬಟ್ ರೆಪ್ಲಿಕೇಶನ್ ಫೋರ್ಕ್ ಡೈಗ್ರಾಮ್ ಏನಿದೆಯಲ್ಲ, 3 ಮಾರ್ಕ್ಸಿಗೆ ಪಕ್ಕಾ ಬರುವಂತ ಚಾನ್ಸಸ್ ಇದೆ. 3 ಮಾರ್ಕ್ಸ್ಗೋಸ್ಕರ ನೀವು ಮಿನಿಮಮ್ ಆದ್ರೂ 6 ಲೇಬ್ಲಿಂಗ್ಸ್ ಮಾಡಬೇಕು. ಓಕೆ, 6 ಲೇಬ್ಲಿಂಗ್ಸ್ ಇಲ್ಲ 4 ಲೇಬ್ಲಿಂಗ್ಸ್ ಹೊಂದಿರುವಂತ ಡೈಗ್ರಾಮ್ಸ್ 3 ಮಾರ್ಕ್ಸ್ಗೆ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಇಟ್ಕೋಬೇಕು. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ನೋಡಿ, ನೀವು ಜಾಸ್ತಿ ಮಿಸ್ಟೇಕ್ ಮಾಡೋದು ಏನ್ ಗೊತ್ತಾ? ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ, ಪರವಾಗಿಲ್ಲ. ಬಟ್ ಇಲ್ಲಿ 3' to 5', 5' to 3', ಇದು ಸಹಿತ ಲೇಬ್ಲಿಂಗ್ ಅಲ್ಲಿ ಬರುತ್ತೆ. ಅದನ್ನ ಕಂಪಲ್ಸರಿಯಾಗಿ ಕರೆಕ್ಟ್ ಆಗಿ ಡೈಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಲೇಬೇಕು. ಪ್ರಮೋಟರ್ ರೀಸನ್ ಆಗಿರ್ಬೋದು, ಸ್ಟ್ರಕ್ಚರಲ್ ಜೀನ್ ಆಗಿರ್ಬೋದು, ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿರ್ಬೋದು, ಟರ್ಮಿನೇಟರ್, ಕೋಡಿಂಗ್ ಸ್ಟ್ರಾಂಡ್, ಅದನ್ನೆಲ್ಲವೂ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಮತ್ತೆ ಅದೇ ರೀತಿ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಬ್ಯಾಕ್ಟೀರಿಯಾ, ಇದು ಹೊಸದಾಗಿ ನಿಮಗೆ ಅನಿಸ್ತಿರ್ಬಹುದು, ಬಟ್ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್, ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುಕ್ಯಾರಿಯೋಟ್ ಮತ್ತೆ ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಏನು ಡಿಫರೆನ್ಸ್ ಅಂತ ಹೇಳ್ತೀನಿ ಆಮೇಲೆ. ವಿಡಿಯೋವನ್ನ ಕಂಪ್ಲೀಟ್ ಲಾಸ್ಟ್ ವರೆಗೂ ನೋಡ್ತಾ ಇರಿ. tRNA, the adapter molecule. Next, the translation process, the schematic representation of translation process. ಈ ಒಂದು ರಫ್ ಐಡಿಯಾಸ್ ನಿಮ್ ತಲೆಯಲ್ಲಿ ಇರಲಿ. ಅದೇ ರೀತಿ ಲ್ಯಾಕ್ ಓಪೆರಾನ್ ಕಾನ್ಸೆಪ್ಟ್, ಇನ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್, ದಟ್ ಈಸ್ ದ ಇಂಡ್ಯೂಜರ್, ಅಂಡ್ ಇನ್ ಅಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್, ಇಂಡ್ಯೂಜರ್ ಅಬ್ಸೆಂಟ್ ಇದ್ದಾಗ ಯಾವ ಪ್ರೊಸೆಸ್ ನಡೀತದೆ, ಮತ್ತೆ ಪ್ರೆಸೆಂಟ್ ಇದ್ದಾಗ ಯಾವ ಪ್ರೊಸೆಸ್ ನಡೀತದೆ, ಈ ಡೈಗ್ರಾಮ್ ಅನ್ನು ಸಹಿತ ಕೇಳುವಂತ ಚಾನ್ಸಸ್ ಜಾಸ್ತಿ. ಹಾಗಾದ್ರೆ 5 ಮಾರ್ಕ್ಸಿಗೆ ಯಾವ ಡೈಗ್ರಾಮ್ ಹೇಳಿ? ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಬರ್ತದೆ. ಹಾಗಾದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 5 ಮಾರ್ಕ್ಸ್ ಇಂದ ಯಾವ ಡೈಗ್ರಾಮ್ ಬರುವಂತ ಚಾನ್ಸಸ್ ಇದೆ? ನೋಡಿ, ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಅನ್ನ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೀವು ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ನೀವು NCERT ಟೆಕ್ಸ್ಟ್ ಬುಕ್ ನಿಮ್ಮಲ್ಲಿ ಇದ್ರೆ ಆಲ್ಮೋಸ್ಟ್ ಬಹಳ ಜನ ನೋಡಿರೋದು ಯಾವ್ದು ಗೊತ್ತಾ? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈಗ್ರಾಮ್ ಇದು. ಬಟ್ ಈ ಟೈಮ್ ಅಲ್ಲಿ ಸೆಕ್ಷನಲ್ ವ್ಯೂ ಆಫ್ ಮೇಲ್ ಪೆಲ್ವಿಸ್ ಶೋವಿಂಗ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇದಂತೂ ನೀವು ಪ್ರಾಕ್ಟೀಸ್ ಮಾಡೇ ಮಾಡಿರ್ತೀರ. ಫಿಮೇಲ್ ಪೆಲ್ವಿಸ್ ಶೋವಿಂಗ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದು ಸೈಡ್ ವ್ಯೂ ಅಲ್ಲಿ ಇರುವಂತ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದು ಫ್ರಂಟ್ ವ್ಯೂ ಅಲ್ಲಿ ಇರುವಂತ ರಿಪ್ರೊಡಕ್ಟಿವ್ ಸಿಸ್ಟಮ್, ಮ್ಯಾಮರಿ ಗ್ಲ್ಯಾಂಡ್ ಡೈಗ್ರಾಮು, ಸ್ಪರ್ಮ್ ಡೈಗ್ರಾಮ್. ಇವು 6 ಡೈಗ್ರಾಮ್ ಬಿಟ್ರೆ ಇದರಲ್ಲಿ ಜಾಸ್ತಿ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ಗಳೇ ಇಲ್ಲ. ಬಟ್ ಈ ಮೆನುಸ್ಟ್ರೋಲ್ ಸೈಕಲ್ ಅನ್ನ ಇಂಡಿಕೇಟ್ ಮಾಡುವಂತ ಡೈಗ್ರಾಮು ಸಹಿತ ಕೇಳಬಹುದು. ಅದನ್ನ ಜಸ್ಟ್ ನೀವು ಥಿಯರಾಟಿಕಲಿ ಸಹಿತ ನೆನಪಿಟ್ಕೊಳ್ಳಿ, ಇಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ. ಡೈಗ್ರಾಮ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ನೆಕ್ಸ್ಟ್ ಏನಂತಂದ್ರೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಟಾಪಿಕ್ ಇಂದ ಒಂದು ಡೈಗ್ರಾಮ್ ಬಂದೇ ಬರ್ತದೆ ಫಿಕ್ಸ್. ಬಟ್ ಇದರಲ್ಲಿ ಜಾಸ್ತಿ ಡೈಗ್ರಾಮ್ಸ್ ಗಳಿಲ್ಲ. ಕೇಳೋದಾದ್ರೆ
ಪ್ಲಾಸ್ಮೋಡಿಯಂ ಸೈಕಲ್, ಸ್ಟೇಜಸ್ ಇನ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ವೈವಾಕ್ಸ್. ಈ ಡಯಾಗ್ರಾಮ್ ಅನ್ನ ತೆಗಿಬೇಕು. ಹ್ಯಾಂಡ್ ಮೇಲೆ ಮೊಸ್ಕಿಟೋ ಬಂದು ಕುಂದಿರ್ತಾ ಇದೆ. ಮೊಸ್ಕಿಟೋ ತನ್ನಲ್ಲಿರುವಂತಹ ಸ್ಪೋರೋಜೋವೈಡ್ಸ್ ಗಳನ್ನ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿಬಿಟ್ಟಿದೆ. ಈ ಸ್ಪೋರೋಜೋವೈಡ್ಸ್ ಗಳೆಲ್ಲವೂ ಫಸ್ಟ್ ಲಿವರ್ ಸೆಲ್ ಅಲ್ಲಿ ಹೋಗುತ್ತೆ. ಲಿವರ್ ಸೆಲ್ ಅಲ್ಲಿ ಏನಾಗುತ್ತೆ ಹೇಳಿ, ಲಿವರ್ ಸೆಲ್ ನ ಡ್ಯಾಮೇಜ್ ಮಾಡಿ ಲಿವರ್ ಸೆಲ್ ಇಂದ ಕೆಲವೊಂದಿಷ್ಟು ಪ್ಲಾಸ್ಮೋಡಿಯಂ ವೈವಾಕ್ಸ್ ಸೆಲ್ಸ್ ಗಳೇನಿದಾವಲ್ಲ ಹೊರಗಡೆ ರಿಲೀಸ್ ಆಗಿ ಅವು ಯಾವ ಸೆಲ್ಗೆ ಅಟ್ಯಾಕ್ ಆಗುತ್ತೆ, RBC ಸೆಲ್ಸ್ ಗಳಿಗೆ. ನಂತರ RBC ಸೆಲ್ ಒಳಗಡೆ ಮೇಲು ಮತ್ತೆ ಫಿಮೇಲ್ ಮಾಸ್ಕಿಟೋಸ್ ಗಳಾಗಿ ಅದರಲ್ಲಿ ಸೆಟ್ ಆಗಿಬಿಡ್ತದೆ. ಅದೇ RBC ಸೆಲ್ ಅನ್ನ ಮಾಸ್ಕಿಟೋ ಕಡಿದಾಗ ನಮ್ಮ ಬ್ಲಡ್ ಅನ್ನ ತಗೊಂತದೆ, ತನ್ನಲ್ಲಿರುವಂತಹ ಸಲೈವವನ್ನ ನಮ್ಮಲ್ಲಿ ಹಾಕುತ್ತೆ. ಅದೇ ರೀತಿಯಾಗಿ ಮೊಸ್ಕಿಟೋದ ಒಳಗಡೆ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗಿಬಿಟ್ಟು ಅದರದ್ದು ಒಂದು ಸಲೈವರಿ ಗ್ಲ್ಯಾಂಡ್ಸ್ ಒಳಗಡೆ ಸ್ಪೋರೋಜೋವೈಡ್ಸ್ ಸೆಟ್ಲ್ ಆಗುತ್ತೆ. ಈ ಸ್ಪೋರೋಜೋವೈಡ್ಸ್ ಗಳೆಲ್ಲವೂ ಮೊಸ್ಕಿಟೋದು ಸಲೈವರಿ ಗ್ಲ್ಯಾಂಡ್ಸ್ ಅಲ್ಲಿ ಹೋಗಿ ಡಿಪಾಸಿಟ್ ಆಗಿಬಿಡುತ್ತೆ. ಯಾವಾಗ ನಮಗೆ ಮೊಸ್ಕಿಟೋ ಕಚ್ಚುತ್ತೆ, ಯಾವಾಗ ತನ್ನಲ್ಲಿರುವಂತಹ ಸಲೈವ ನಮ್ಮಲ್ಲಿ ಬಿಡುವಾಗ ಸಲೈವ ಜೊತೆಗೆ ಕೆಲವೊಂದಿಷ್ಟು ಸ್ಪೋರೋಜೋವೈಡ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ತದೆ. ಆ ಎಂಟರ್ ಆಗಿರುವಂತಹ ಸ್ಪೋರೋಜೋವೈಡ್ಸ್ ಆಸ್ ಯೂಶುವಲ್ ಲಿವರ್ ಸೆಲ್ ನ ಡ್ಯಾಮೇಜ್ ಮಾಡಿ ಅದೆಲ್ಲವನ್ನು ಸಹಿತ ಏನ್ ಪ್ರೊಸೆಸ್ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತದಂತಂದ್ರೆ ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್. ನೋಡಿ, ಇದನ್ನ ಒಂದ್ ಸ್ವಲ್ಪ ಕಾಂಪ್ಲಿಕೇಶನ್ ಮಾಡಿ ಕರಿಬಹುದು. ರೆಟ್ರೋವೈರಸ್ ಅಂತಂದ್ರೆ HIV ಅಂದ್ರೆ ಏಡ್ಸ್ ಡಿಸೀಸ್ ಅನ್ನ ಕಾಸ್ ಮಾಡುವಂತ ಒಂದು ವೈರಸ್. ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಅಂತ ಹೇಳ್ಬೋದು. ಇಲ್ಲ ಶೋ ದ ರೆಪ್ಲಿಕೇಶನ್ ವಿಚ್ ರಿಪ್ರೆಸೆಂಟ್ ದಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಇನ್ ಹ್ಯೂಮನ್ ಬಾಡಿ ಅಂತಾನು ಕೂಡ ಕೇಳಬಹುದು. ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೋ ಗೊತ್ತಿಲ್ಲ, ಬಟ್ ಅದು ರಿಲೇಟೆಡ್ ಇತ್ತಂದ್ರೆ ನೆನಪಿಟ್ಕೊಳ್ಳಿ, ದ ಲೈಫ್ ಸೈಕಲ್ ಆಫ್ HIV ಅಂತ. ಇನ್ನು ಸ್ಪ್ಲಿಟ್ ಮಾಡಿ ಕೇಳುವಂತ ಚಾನ್ಸಸ್ ಯಾವ್ದಿರ್ಬೋದು, ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ ಮಾಲಿಕ್ಯೂಲ್. ಇದರಲ್ಲಿ ನೀವು 6 ಲೇಬಲಿಂಗ್ ಮಾಡ್ಬೇಕಂತ ಇರುತ್ತೆ. ಆಂಟಿಜನ್ ಬೈಂಡಿಂಗ್ ಸೈಟ್ 2 ಇದಾವೆ, ಲೈಟ್ ಚೈನ್ ಒಂದಿದೆ, ಹೆವಿ ಚೈನ್ ಒಂದಿದೆ. ಇದರಲ್ಲಿ ನೀವು ಇದನ್ನ ವೇರಿಯಬಲ್ ರೀಸನ್ ಮತ್ತೆ ಕಾನ್ಸ್ಟಂಟ್ ರೀಸನ್ ಅಂತಾನು ಸಹಿತ ಲೇಬಲಿಂಗ್ ಮಾಡಬಹುದು. ನಿಮಗೆಲ್ಲ ನೀವು ಆಪ್ಷನಲ್ ಅಂದ್ರೆ ರೆಫರೆನ್ಸ್ ಗೋಸ್ಕರ ಏನು ನೋಟ್ಸ್ ಇಟ್ಕೊಂಡಿರ್ತೀರಾ, ಆ ನೋಟ್ಸ್ ಅಲ್ಲಿ ಕೂಡ ನೀವು ನೋಡಿ ಅನಲೈಸ್ ಮಾಡ್ಕೋಬಹುದು. ಹಾಗಾದ್ರೆ ನಾನು ಒಂದು PDF ಅನ್ನ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ PDF ಅಲ್ಲಿ ಏನ್ ಕೊಟ್ಟಿದ್ದೀನಲ್ಲ, ಈ ಕಾನ್ಸೆಪ್ಟ್ ಅನ್ನು ನೀವು ಚೆನ್ನಾಗಿ ಬರೆದು ಇಟ್ಕೊಳ್ಳಿ ಒಂದ್ ಕಡೆಗೆ. 13 ಮಾರ್ಕ್ಸ್ ನಿಮ್ ಕೈಯಲ್ಲಿದೆ, ಮಿಸ್ ಮಾಡಕ್ ಹೋಗಬೇಡಿ. ಬಹಳ ಜನ ವಿಡಿಯೋವನ್ನು ನೆಗ್ಲಿಜೆನ್ಸಿ ಮಾಡ್ತೀರಾ, ಬಟ್ ನೆಗ್ಲಿಜೆನ್ಸಿ ಮಾಡಬೇಡಿ. ನಿಮಗೆ ಇದು ಏನಾದ್ರೂ ಇದು PDF ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಅಂತ ಈ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಅದು ನನಗೆ ಹೇಳಬೇಕು ಹೇಗಿದೆ ಅಂತ. ನೋಡಿಲಿ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಗೆ ಡಯಾಗ್ರಾಮ್ ಯಾವ ರೀತಿ ಕೇಳಬಹುದು. ನೆಗ್ಲಿಜೆನ್ಸಿ ಮಾಡಕೋಬೇಡಿ. ಒಂದು ಟಾಪಿಕ್ ಅಂತಂದ್ರೆ ಅದನ್ನಾದ್ರೂ ಕಂಪ್ಲೀಟ್ ಆಗಿ ಓದಿ. ರೈಟ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸೆಂಟ್ರಲ್ ಡೋಗ್ಮಾ, ಡ್ರಾ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮು. ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ಡ್ರಾ ಮಾಡಬೇಕಾದ್ರೆ DNA, H1 ಹಿಸ್ಟೋನು, ಹಿಸ್ಟೋನ್ ಆಕ್ಟಾಮರು, ಕೋರ್ ಆಫ್ ಹಿಸ್ಟೋನ್ ಆಕ್ಟಾಮರು, ಇವೆಲ್ಲವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ರೆಪ್ಲಿಕೇಶನ್ ಫೋರ್ಕ್. ನೋಡಿ, ರೆಪ್ಲಿಕೇಶನ್ ಫೋರ್ಕ್ ಅಲ್ಲಿ ನಿಮಗೆ 4 ಲೇಬಲಿಂಗ್ಸ್ ನೋಡಬಹುದು. ಒಂದು ಟೆಂಪ್ಲೇಟ್ DNA ಪೇರೆಂಟಲ್ ಸ್ಟ್ರಾಂಡ್ ಅಂತ, ಡಿಸ್ಕಂಟಿನ್ಯೂ ಸಿಂಥೆಸಿಸ್, ನ್ಯೂಲಿ ಸಿಂಥಸೈಡ್ ಸ್ಟ್ರಾಂಡ್, ಕಂಟಿನ್ಯೂಸ್ ಸಿಂಥೆಸಿಸ್. ಬಟ್ ಇಲ್ಲಿ 5-3- ಅಂತ ಏನಿದೆಯಲ್ಲ ಅದಕ್ಕೂ ಸಹಿತ ಮಾರ್ಕ್ಸ್ ಇರುತ್ತೆ. 3-, 5-, 5- to 3- ಅಂತ ಏನ್ ಮೆನ್ಷನ್ ಮಾಡಿದಿರಾ ಅಲ್ಲಿಯೂ ಸಹಿತ ಮಾರ್ಕ್ಸ್ ಇರುತ್ತೆ. ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಡ್ರಾ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಬ್ಯಾಕ್ಟೀರಿಯಾ. ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಬ್ಯಾಕ್ಟೀರಿಯಾದಲ್ಲಿನೇ ಬೇರೆ, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿನೇ ಬೇರೆ. ಬ್ಯಾಕ್ಟೀರಿಯಾವನ್ನ ನಾವು ಪ್ರೋಕ್ಯಾರಿಯೋಟಿಕ್ ಅಂತ ಕರಿತೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಸೊ ಡೈರೆಕ್ಟ್ಲಿ DNA ಮೊಲಿಕ್ಯೂಲ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು, DNA ದಿಂದ RNA ಕನ್ವರ್ಟ್ ಆಗೋದು. ಇದರಲ್ಲಿ 3 ಸ್ಟೆಪ್ ಬರುತ್ತೆ, ಇನಿಷಿಯೇಷನ್, ಎಲಾಂಗೇಷನ್ ಮತ್ತೆ ಟರ್ಮಿನೇಷನ್ ಅಂತ. ಇಲ್ಲಿ ಯಾವ ರೀತಿ ಸಿಗ್ಮಾ ಫ್ಯಾಕ್ಟರ್ RNA ಪಾಲಿಮರೇಸ್ ಅನ್ನ ತಗೊಂಡು ಹೋಗಿ ಪ್ರಮೋಟರ್ ರೀಸನ್ ಅಲ್ಲಿ ಬಿಡುತ್ತೆ. ಅದೇ ರೀತಿ ಈ ಒಂದು RNA ಪಾಲಿಮರೇಸ್ 1 by 1 ಸೀಕ್ವೆನ್ಸಿಂಗ್ ಅನ್ನ ದಾಟ್ತಾ RNA ಮೊಲಿಕ್ಯೂಲ್ ಅನ್ನ ರೆಡಿ ಮಾಡ್ತದೆ. ನೆಕ್ಸ್ಟ್ ಎಲ್ಲಿವರೆಗೂ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದ್ರೆ ಎಲ್ಲಿವರೆಗೂ ಟರ್ಮಿನೇಟರ್ ರೀಸನ್ ಸಿಗಲ್ಲ ಅಲ್ಲಿವರೆಗೂ. ಒಂದು ಸರ್ತಿ ಟರ್ಮಿನೇಟರ್ ರೀಸನ್ ಬಂತಂದ್ರೆ RH ಫ್ಯಾಕ್ಟರ್, ರೋ ಫ್ಯಾಕ್ಟರ್ RNA ಪಾಲಿಮರೇಸ್ ಅನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಡುತ್ತೆ. ಹೊಸದಾಗಿ ರಿಲೀಸ್ ಆಗಿರುವಂತಹ RNA ಮೊಲಿಕ್ಯೂಲ್ ಪ್ರೊಡ್ಯೂಸ್ ಆಗ್ತದೆ. ಅದೇ ರೀತಿ ಡ್ರಾ ದ ಸ್ಕೆಚ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್. ನೋಡಿ, ಪ್ರೋಕ್ಯಾರಿಯೋಟಿವ್ ಮತ್ತೆ ಯೂಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಸಿಮಿಲರ್ ಆಗುತ್ತೆ. ಬಟ್ ಡಿಫ್ರೆನ್ಸ್ ಏನ್ ಗೊತ್ತಾ,
ಪ್ರೋಕ್ಯಾರಿಯೋಟಿಕಲಿ ಸಿಂಥೆಸಿಸ್ ಆಗಿರುವಂತಹ ಆರ್ ಎನ್ ಎ ಮೊಲಿಕ್ಯೂಲ್ ವೆರಿ ಹೈಲಿ ಆಕ್ಟಿವ್ ಆರ್ ಎನ್ ಎ ಮೊಲಿಕ್ಯೂಲ್, ಇದು ಡೈರೆಕ್ಟ್ಲಿ ಪ್ರೋಟೀನ್ ಸಿಂಥೆಸಿಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ಯುಕ್ಯಾರಿಯೋಟಿಕಲಿ ಏನಾಗುತ್ತೆ ಅಂತಂದ್ರೆ ರೆಡಿ ಆಗಿರುವಂತಹ ಆರ್ ಎನ್ ಎ ಮೊಲಿಕ್ಯೂಲ್ ಆಕ್ಟಿವ್ ಆರ್ ಎನ್ ಎ ಇರಲ್ಲ. ಯಾಕಂತಂದ್ರೆ ಇದ್ರ ಒಳಗಡೆ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಗಳು ಇಂಟರಪ್ಟೆಡ್ ಆಗಿರ್ತದೆ. ಹಾಗಾಗಿ ಇದು ಇನ್ಆಕ್ಟಿವ್ ಮೊಲಿಕ್ಯೂಲ್ಸ್ ಆಗಿ ಕನ್ಸಿಡರ್ ಆಗ್ತಾ ಇರ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಏನಿಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಪ್ರೊಸೆಸಸ್ ಗಳು ಬರುತ್ತೆ, ಸ್ಪ್ಲೈಸಿಂಗು ಮತ್ತೆ ಕ್ಯಾಪಿಂಗು ಅಂಡ್ ಟೇಲಿಂಗ್ ಅಂತ. ಸೊ ಇಲ್ಲಿ ಸ್ಪ್ಲೈಸಿಂಗ್ ಪ್ರೊಸೆಸ್ ಅಂದ್ರೆ ಫಸ್ಟ್ ಪ್ರೊಸೆಸ್ ಅಲ್ಲಿ ನೋಡಿ, ಕ್ಯಾಪಿಂಗ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 5' ಅಲ್ಲಿ ಫಿಫ್ತ್ ಪೊಸಿಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, 5' ಎಂಡ್ ಅಲ್ಲಿ ಮಿಥೈಲ್ ಗಾನೋಸಿನ್ ಟ್ರೈಫಾಸ್ಫೇಟ್ ಮೊಲಿಕ್ಯೂಲ್ ಅನ್ನ ಆಡ್ ಮಾಡೋದು. ಯಾವ ರೀಜನ್ ಅಲ್ಲಿ ಹೇಳಿ, 5' ಎಂಡ್, ಅದನ್ನ ಕ್ಯಾಪಿಂಗ್ ಅಂತ ಕರೀತಾರೆ. ಅದೇ ರೀತಿ ಇಂಟ್ರಾನ್ಸ್ ಗಳನ್ನ ರಿಮೂವ್ ಮಾಡಿ ಎಕ್ಸಾನ್ಸ್ ಗಳನ್ನ ಜಾಯಿನ್ ಮಾಡುವಂತ ಪ್ರೊಸೆಸ್ಗೆ ಸ್ಪ್ಲೈಸಿಂಗ್ ಅಂತ ಕರಿತೀವಿ. 3' ಎಂಡ್ ಅಲ್ಲಿ ಪಾಲಿನ್ಯೂಕ್ಲಿಯೋಟೈಲ್ ಎ ಟೇಲ್ ಪಾಲಿ ಅಡಿನಿಲೇಟ್ ರೆಸಿಡ್ಯೂಸ್ ಅನ್ನ ಆಡ್ ಮಾಡುವಂತ ಪ್ರೊಸೆಸ್ಗೆ ಪಾಲಿ ಅಡಿನಿಲೇಷನ್ ಇಲ್ಲ ಟೇಲಿಂಗ್ ಅಂತ ಕರಿತೀವಿ. ಈ ಒಂದು ಡಯಾಗ್ರಾಮ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ನು ಏನ್ ಹೇಳ್ಬೋದು, ಡ್ರಾ ದಿ ಸ್ಟ್ರಕ್ಚರ್ ಆಫ್ ಟಿಆರ್ಎನ್ಎ ಅಂಡ್ ಅಡಾಪ್ಟರ್ ಮೊಲಿಕ್ಯೂಲ್. ಟಿಆರ್ಎನ್ಎ ಒಂದು ಅಡಾಪ್ಟರ್ ಮೊಲಿಕ್ಯೂಲ್, ಅದರ ಡಯಾಗ್ರಾಮ್ ಅನ್ನ ತೆಗಿರಿ ಅಂತ ಹೇಳ್ಬೋದು. ನೋಡಿ, ಈ ಎರಡು ಡಯಾಗ್ರಾಮ್ ಅನ್ನ ತೆಗಿಬೇಕು. ಇದರಲ್ಲಿ ನಿಮಗೆ ಲೇಬ್ಲಿಂಗ್ಸ್ ಯಾವ ಸಿಗುತ್ತೆ, ಟಿಆರ್ಎನ್ಎ SER ಸಿರಿನ್ ಅಂತ, TYR ಟೈರೋಸಿನ್ ಅಂತ, ಆಂಟಿಕೋಡಾನು, ಕೋಡಾನು, UCA, AGU, AUG, UAC, mRNA, 3' 5'. ಈ ಲೇಬ್ಲಿಂಗ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗಿ, ಸೊ ಈ ಲೇಬ್ಲಿಂಗ್ಸ್ ಗಳನ್ನು ಸಹಿತ ಚೆನ್ನಾಗಿ ನೋಡ್ಕೊಳ್ಳಿ. ಡ್ರಾ ದ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಲೇಷನ್ ಪ್ರೊಸೆಸ್. ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಲ್ಲಿ ನೋಡಿ, ಸೊ ಇಲ್ಲಿ ನೀವು ಗ್ರೋವಿಂಗ್ ಪಾಲಿಪೆಪ್ಟೈಡ್ ಚೈನ್ ನೋಡಬಹುದು, ರೈಬೋಸೋಮ್ಸ್ ನೋಡಬಹುದು, mRNA ನೋಡಬಹುದು. ಅದೇ ರೀತಿ ಇಲ್ಲಿ ಇದೆಯಲ್ಲ, ಇವು ನೆನಪಿಟ್ಕೊಳ್ಳಿಕ್ಕಂದ್ರೂ ಪರವಾಗಿಲ್ಲ, ಬಟ್ ಇದನ್ನ ನೆನಪಿಟ್ಕೋಬೇಕು. TRNA UUA ASN, TRNA CAA VAL, TRNA CGU ALA, TRNA GCA, ಇದುಗಳನ್ನಾದ್ರೂ ನೆನಪಿಟ್ಕೋಬೇಕು. ಡ್ರಾ ದ sketch of the lac operon when lactose is present in the medium. ಲ್ಯಾಕ್ಟೋಸ್ ಪ್ರೆಸೆಂಟ್ ಇದ್ದಾಗ ಏನಾಗುತ್ತೆ, ಅಂತಂದ್ರೆ ಲ್ಯಾಕ್ಟೋಸ್ ಅನ್ನು ನಾವು ಇಂಡ್ಯೂಸರ್ ಅಂತಾನೂ ಕೂಡ ಕರಿತೀವಿ. ಸೊ ಇಲ್ಲಿ ಒಂದೇ ಡಯಾಗ್ರಾಮ್ ಅಲ್ಲಿ ಏನಾಗುತ್ತೆ ಹೇಳಿ, ಇನ್ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್. ಇದೇನ್ ಮಾಡತ್ತೆ ಅಂತಂದ್ರೆ ರಿಪ್ರೆಸರ್ ಪ್ರೋಟೀನ್ ಅನ್ನ ತಾನು ಟೈಟ್ ಆಗಿ ಹಿಡ್ಕೊಂಡು ಬಿಟ್ಟು ಮುಂದ್ಗಡೆಗೆ ಸ್ಟ್ರಕ್ಚರಲ್ ಜೀನ್ ZYA ಇವುಗಳು mRNA ನ ಪ್ರೊಡ್ಯೂಸ್ ಮಾಡಿ ಬೀಟಾ ಗ್ಯಾಲಕ್ಟೋಸೈಡ್, ಪರ್ಮಿಯೇಸ್ ಮತ್ತೆ ಟ್ರಾನ್ಸ್ ಅಸಿಟೈಲೇಸ್ ಯಾವ ಎನ್ಸೈಮ್ ಬೇಕೋ ಆ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಅದೇ ರೀತಿ ಇನ್ನೊಂದು ಡಯಾಗ್ರಾಮ್ ಇದೆ ನೋಡಿ, ಡ್ರಾ ದ ಸ್ಕೆಚ್ ಆಫ್ ದ ಲ್ಯಾಕ್ ಓಪೆರನ್ ವೆನ್ ಲ್ಯಾಕ್ಟೋಸ್ ಈಸ್ ಅಬ್ಸೆಂಟ್ ಇನ್ ದ ಮೀಡಿಯಂ. ಲ್ಯಾಕ್ಟೋಸ್ ಅಬ್ಸೆಂಟ್ ಇದ್ದಾಗ ಈ ರಿಪ್ರೆಸರ್ ಪ್ರೋಟೀನ್ ಹೋಗಿ ಆಪರೇಟರ್ ರೀಸನ್ ಮೇಲೆ ಬೈಂಡ್ ಆಗುತ್ತೆ. ಆಪರೇಟರ್ ರೀಸನ್ ಅಲ್ಲಿ ಬೈಂಡ್ ಆಯ್ತಂದ್ರೆ ZYA ಯಾವುದೇ ರೀತಿ mRNA ಪ್ರೊಡ್ಯೂಸ್ ಮಾಡಲ್ಲ. mRNA ಪ್ರೊಡ್ಯೂಸ್ ಆಗಲಿಲ್ಲ ಅಂದ್ರೆ ಫರ್ದರ್ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗಲ್ಲ. ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಅಲ್ಲಿ ನೋಡಿ, ಡ್ರಾ ದ ಡಯಾಗ್ರಾಮೆಟಿಕ್ ಸೆಕ್ಷನಲ್ ವ್ಯೂ ಆಫ್ ಮೇಲ್ ಪೆಲ್ವಿಸ್ ಶೋವಿಂಗ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು ರಿಪ್ರೊಡಕ್ಟಿವ್ ಸಿಸ್ಟಮ್ ಏನ ಪೆಲ್ವಿಸ್ ವ್ಯೂ ಇದೆಯಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಫಿಮೇಲ್ ಪೆಲ್ವಿಸ್ ಶೋವಿಂಗ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡು ಕಡೆಯಿಂದ. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಬಹಳ ಒಂದು ಚೆನ್ನಾಗಿರುವಂತ ಡಯಾಗ್ರಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದೇ ರೀತಿ ಮ್ಯಾಮರಿ ಗ್ಲ್ಯಾಂಡ್ಸು, ನೆಕ್ಸ್ಟ್ ಸ್ಪರ್ಮು, ಈ ಡಯಾಗ್ರಾಮ್ಸ್ ಅನ್ನ ಮರಿಬೇಡಿ, ಪ್ರಾಕ್ಟೀಸ್ ಮಾಡ್ಕೊಂಡಿಟ್ಕೊಳ್ಳಿ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಇನ್ ದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಡಯಾಗ್ರಾಮು, ಇಲ್ಲ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಇನ್ ಹ್ಯೂಮನ್ಸ್. ಡ್ರಾ ದ ಆಂಟಿಬಾಡಿ ಸ್ಟ್ರಕ್ಚರ್, ಡ್ರಾ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಮೋರ್ಫೈನ್ ಅಂಡ್ ಕ್ಯಾನಾಬಿನಾಯ್ಡ್ ಮಾಲಿಕ್ಯೂಲ್ಸ್. ನೋಡಿ, ಆಂಟಿಬಾಡಿ ಸ್ಟ್ರಕ್ಚರ್ ಇದನ್ನ 3 ಮಾರ್ಕ್ಸಿಗೆ ಕೇಳಿ, ಇದು ಮಾರ್ಫೈನ್ 1 ಮಾರ್ಕ್ಸಿಗೆ ಮತ್ತೆ ಕ್ಯಾನಾಬಿನಾಯ್ಡ್ 1 ಮಾರ್ಕ್ಸಿಗೆ ಕೇಳಬಹುದು. ಈ ಸ್ಟ್ರಕ್ಚರ್ಸ್ ಗಳನ್ನ ನೆನಪಿಟ್ಕೊಳ್ಳಿ. ಒಂಚೂರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಟ್ವಿ. ಯಾರು ಔಟ್ ಆಫ್ ಔಟ್ ಮಾಡ್ಬೇಕಂತ ಅಂತಿದ್ರೋ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಿಮಗೆ 5 ಮಾರ್ಕ್ಸಿಗೆ ಟೋಟಲಿ 4 ಒಂದು ಕ್ವಶನ್ ಅಲ್ಲಿ 2 ಕ್ವಶನ್ ಡಯಾಗ್ರಾಮ್ ಬರ್ತದೆ, ಇನ್ನು 2 ಕ್ವಶನ್ ನೀವು ಆನ್ಸರ್ ಮಾಡಬೇಕಾಗಿರ್ತದೆ. ಸೊ ಹಾಗಾಗಿ ನಾನು ಬ್ಲೂ ಪ್ರಿಂಟ್ ಅನ್ನು ಸಹಿತ ಮುಂಚೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಬ್ಲೂ ಪ್ರಿಂಟ್ ಅನ್ನು ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಯರ್ಲಿ 65 ಅಂಡ್ ಅಬೌವ್ ಮಾರ್ಕ್ಸ್ ತೆಗಿಬಹುದು. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಥ್ಯಾಂಕ್ ಯು.